Want to master your money and build real wealth? Welcome to your financial future. ನಮಸ್ಕಾರ. ಇವತ್ತಿನ ಟಾಪಿಕ್ ಹೋಗೋಕ್ಕೂ ಮೊದಲು ಒಂದು ಸಣ್ಣ ಇಲ್ಯೂಷನ್ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಪ್ರತಿಯೊಬ್ಬ ಮನುಷ್ಯರು ನಾವು ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ನಾಳೆ ಮಾಡೋಣ ಅಥವಾ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕಾದ್ರೂ ಓದ್ಬೇಕಾದ್ರೂ ನಾಳೆಯಿಂದ ಓದೋಣ, ಜಿಮ್ಗೆ ಹೋಗ್ಬೇಕಾದ್ರೂ ನಾಳೆಯಿಂದ ಹೋಗೋಣ, ಅಥವಾ ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಒಳ್ಳೆ ಸಮಯ ಬರ್ಲಿ, ಪರ್ಫೆಕ್ಟ್ ಆಗ್ಲಿ, ಎಲ್ಲ ಸಿಗ್ಲಿ ಅನ್ನೋ ಒಂದು ಟೈಮ್ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಬಟ್ ನಾವು ಸ್ಟಾರ್ಟ್ ಮಾಡದೆ ಹೋಗದೆ ಯಾವುದು ಪರ್ಫೆಕ್ಟ್ ಆಗೋದಿಲ್ಲ. ಸೊ ಟುಡೇ ಟಾಪಿಕ್ ಕೂಡ ಅದಕ್ಕೆ ಸಂಬಂಧಪಟ್ಟದ್ದು. ದ ಟುಮಾರೋ ಟ್ರ್ಯಾಪ್ ಅಂದ್ರೆ ಮೆನಿ ಪೀಪಲ್ ವೇಟ್ ಫಾರ್ ದ ಪರ್ಫೆಕ್ಟ್ ಟೈಮ್ ಟು ಸ್ಟಾರ್ಟ್. ನಾವುಗಳೆಲ್ಲ ಒಂದೊಂದ್ ಸಾರಿ ಯೋಚನೆ ಮಾಡ್ತಾ ಇರ್ತೀವಿ, ನಮ್ಗೆ ಯಾವತ್ತಪ್ಪ ಒಳ್ಳೆ ದಿನ ಬರುತ್ತೆ, ನಮ್ಗೆ ಯಾವತ್ತಪ್ಪ ಒಳ್ಳೆ ದಿನ ಆಗುತ್ತೆ, ಯಾವತ್ತಪ್ಪ ನಮ್ಗೆ ಒಳ್ಳೇದಾಗುತ್ತೆ, ಯಾಕಪ್ಪ ನಮ್ಗೆ ದೇವರು ಏನು ಒಳ್ಳೇದ್ ಮಾಡಲ್ಲ ಅಂದ್ರೆ ನಾವು ಯಾಕೆ ಅಂತಾನೆ ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಯಾಕೆ ಅನ್ನೋದು ನಮ್ಮದೇ ಉತ್ತರ ಇದೆ. ನಮ್ಮಲ್ಲಿರುವ ಲೇಜಿನೆಸ್, ನಾಳೆ ಮಾಡುವ, ನಾಳೆ ದೇವಸ್ಥಾನಕ್ಕೆ ಹೋಗುವ, ಅಥವಾ ನಾಳೆ ಜಿಮ್ಗೆ ಹೋಗುವ, ನಾಳೆ ಮಾರ್ಕೆಟ್ಗೆ ಹೋಗುವ, ಇದೇ ತರ ನಾವು ಓದೋಕ್ಕೂ ಕೂಡ ನಾಳೆಯಿಂದ ಓದುವ ಅಂತ ಮುಂದೆ ಆಗ್ತಾ ಹೋಗ್ತೀವಿ. ಸೊ ಸ್ಮಾಲ್ ಥಿಂಗ್ಸ್ ನ ನಾವು ಮಾಡ್ತಾ ಬಂದ್ರೆ ಮುಂದೆ ಅದೇ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಟುಮಾರೋ ವಿಲ್ ನಾಟ್ ಬಿ ಕಮ್. ನಾಳೆ ಯಾರೂ ಇಲ್ಲ. ನಾಳೆ ಅನ್ನೋದು ಅದು ಮುಂದೆ ಹಾಕ ಹೋಗುವಂತಹ ಒಂದು ದೊಡ್ಡ ರೋಗ. ನಾವುಗಳು ಬೆಟರ್ ಟು ಯೂಸ್ ದ ಟೈಮ್ ಟು ಸ್ಟಾರ್ಟ್ ಇನ್ ದ ಸ್ಮಾಲ್ ಥಿಂಗ್. ಚಿಕ್ಕ ಸ್ಮಾಲ್. ಈಗ ನಾವೇನೋ ಒಂದು ಮನೆ ಕಟ್ಟಬೇಕಾದ್ರೂ ಒಂದು ಇಟ್ಟಿಗೆಯಿಂದ ಸ್ಟಾರ್ಟ್ ಮಾಡೋಣ, ಜಸ್ಟ್ ಒಂದು ಇಟ್ಟಿಗೆ ಕೂಡ್ಸಕ್ ಪ್ರಯತ್ನ ಪಡೋಣ. ಹಾಗೆ ಕೂಡ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯಗಳು ಆಗ್ಬೇಕಾದ್ರೆ ಅದೇ ತರ. ಅಯ್ಯೋ ನಂಗೆ 30 ವರ್ಷ ಆಗೋಯ್ತು, 40 ವರ್ಷ ಆಗೋಯ್ತು, ನಾ ಹೀಗೇನ್ ಸ್ಟಾರ್ಟ್ ಮಾಡೋದು, ಹೀಗೇನ್ ಓದೋದು ಅಂತ ನಾವು ಸುಮಾರು ಜನರು ಇದೇ ಭಾವನೆಗಳಲ್ಲಿ ಇದ್ದು ಬಿಡ್ತೀವಿ. ಕಾರಣ ನಮ್ಮ ಮೈಂಡ್ ಸೆಟ್. ನಮ್ಮ ಮೈಂಡ್ ಸೆಟ್ಗೆ ಅವಾಗಿಂದ ಟೀಚ್ ಮಾಡಿರೋದೇ ಹಂಗೆ. ನಮ್ಮ ಪೇರೆಂಟ್ಸು ಕೂಡ ಅಷ್ಟೇ ನಮ್ಗೆ ಡಿಲೇ ಹೇಳ್ಕೊಟ್ಟಿರುತ್ತೆ. ನಾಳೆ ಹೋಗೋಣ ಕಣೋ, ನಾಳೆ ಮಾಡೋಣ ಕಣೋ ಅಂತ ಹೇಳೋದ್ರಿಂದ ಅದು ನಮಗೂ ನಾಳೆ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಮೈಂಡ್ ಅಲ್ಲಿ ಕೂತ್ಕೊಂಡ್ಬಿಡುತ್ತೆ. ಬಟ್ ಪ್ರತಿಯೊಬ್ಬರು ನಾವೇನ್ ಮಾಡ್ಬೇಕು ಅಂದ್ರೆ, ಯಾಕೆ ಚಿಕ್ಕದಿಂದ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಲ್ಲ. ನಾವು ಪ್ರತಿ ಒಂದ್ ಸಾರಿನೂ ಸರ್ ಮಾಡಿ ಅನಾಲಿಕೆ. ಓಕೆ, ಸ್ಮಾಲ್ ಸ್ಟೆಪ್ಗಳನ್ನ ನಾವು ಇನ್ಕ್ರೀಸ್ ಮಾಡ್ತಾ ಬಂದ್ರೆ, ಅಂದ್ರೆ ನಾವು ಮುಟ್ಟೋ ಗುರಿಯನ್ನ ನಾವು ಒಂದೊಂದೇ ಸ್ಟೆಪ್ ನ ಹಚ್ತಾ ಹೋದ್ರೆ ಅದು ಇಂದಲ ನಾಳೆ ನಾವು ಆ ಒಂದು ಗೋಲ್ ನಾವು ಮುಟ್ತೀವಿ ಅಂತ ಇದರ ಅರ್ಥ. ಸ್ಟಾರ್ಟ್ ಬಿಫೋರ್ ಯು ರೆಡಿ ಅಂದ್ರೆ ನಾವು ರೆಡಿಯಾಗಿ ಹೋಗೋಣ ಅಂತ ಎಷ್ಟೋ ಸಲ ಅನ್ಕೋತೀವಿ. ಇದು ರೆಡಿಯಾಗಿ ಹೋಗಕ್ಕೆ ಜೀವನ ಒಂದು ಮದುವೆ ಅಲ್ಲ. ಇಟ್ಸ್ ಎ ಲಾಂಗ್ ಜರ್ನಿ ಟುವರ್ಡ್ಸ್ ಅವರ್ ಗೋಲ್. ನಾವು 30 ವರ್ಷ 40 ವರ್ಷ ಆದ್ರೂ ಕೂಡ ರೆಡಿ ಆಗ್ತಾನೆ ಇರ್ತೀವಿ, ಆದ್ರೆ ರೆಡಿನೇ ಆಗಿರಲ್ಲ. ಸೊ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲೆಲ್ಲಿ ತಪ್ಪಾಗುತ್ತೆ ಅದನ್ನ ಕರೆಕ್ಟ್ ಮಾಡ್ಕೊ ಹೋಗೋದೇ ನಿಜವಾದ ಜೀವನ. ನೆಕ್ಸ್ಟ್, ಫಸ್ಟ್ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನ ನಿಲ್ಲಿಸ್ಬೇಕು. ಮೋಟಿವೇಶನ್ ತಗೊಂಡು ನಾಳೆ ಮಾಡ್ತೀನಿ ಅನ್ನೋದನ್ನ ಬಿಡಬೇಕು. ಮತ್ತೆ ಅವನು ನನ್ನ ಜೊತೆ ಬರ್ಲಿ, ಅಥವಾ ನಮ್ಮ ಫ್ಯಾಮಿಲಿಯವ್ರು ನನ್ನ ಜೊತೆ ಬರ್ಲಿ, ಅಥವಾ ನನ್ನ ಸ್ನೇಹಿತರು ನನ್ನ ಜೊತೆ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಇನ್ನೊಬ್ಬರನ್ನ ಡಿಪೆಂಡೆಂಟ್ ಆಗಿರ್ತೀವಿ.
ಡಿಪೆಂಡೆಂಟ್ ಆಗೋದ್ರಿಂದ ನಾವೇನ್ ಮಾಡ್ತೀವಿ, ಅವ್ರು ಬೇರೆ ಕೆಲಸ ಅಥವಾ ಬೇರೆ ಮೂಡಿದ್ರೆ ನಮ್ ಜೊತೆ ಅವರು ಸೇರೋಕ್ಕಾಗಲ್ಲ. ನಾವೇನ್ ಮಾಡ್ತೀವಿ, ಅವರಿಂದ ಆದಷ್ಟು ಅವ್ರು ನಾಳೆ ಬಂದಾಗ ಅವನ ಜೊತೆ ಕೆಲಸ ಮಾಡೋಣ ಅನ್ಸುತ್ತೆ. ಬಟ್ ನಾವೆಲ್ಲರೂ ನಮ್ಮ ಜೀವನಕ್ಕೆ ನಮಗೋಸ್ಕರ ಸೆಲ್ಫ್ ವರ್ಕಿಂಗ್ ಮಾಡ್ತಾ ಇರೋದ್ರಿಂದ ಅವ್ರು ಬಂದು ನೆಕ್ಸ್ಟ್ ಸೇರ್ಕೊಳ್ತಾರೆ. ಅದಕ್ಕೋಗಿ ನಾವು ಪ್ರತಿ ಒಂದ್ಸಾರಿನೂ ನಾಳೆ ಅನ್ನೋದನ್ನ ಬಿಟ್ಟು ಇವತ್ತೇ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್, ನಾವು 10,000 ಇನ್ವೆಸ್ಟ್ ಮಾಡ್ತೀನಿ, ನನ್ಗೆ ಸ್ಯಾಲ್ರಿ ಇನ್ಕ್ರೀಸ್ ಆದಾಗ, ನನಗೆ 1 ಲಕ್ಷ ಆದಾಗ, ನನಗೆ 2 ಲಕ್ಷ ಆದಾಗ ನಾನು 10,000 ಇನ್ವೆಸ್ಟ್ ಮಾಡ್ತೀನಿ ಅನ್ನೋ ಭ್ರಮೆ ಬಿಟ್ಟು ನಾವು ಇವಾಗ 10,000 ಇದೆ ಅಂದ್ರೆ ಅದ್ರಲ್ಲಿ ಅಟ್ಲೀಸ್ಟ್ 1,000ನ ಇನ್ವೆಸ್ಟ್ ಮಾಡಕ್ಕೆ ಪ್ರಯತ್ನ. ನಾವ್ ಹೇಳ್ತೀವಿ ಇನ್ನೊಂದ್ಸರಿ ನಾವು ಏನಾದ್ರೂ ಮಾಡ್ಸೋಣ. ಮೊನ್ನೆ ನಮ್ಮ ಸ್ನೇಹಿತರಿಗೊಬ್ಬರಿಗೆ ಒಂದು LIC ಮಾಡ್ಸಕ್ ಹೋಗಿದ್ವಿ, ಅಂದ್ರೆ ಅದು ಹೆಲ್ತ್ ಇನ್ಸೂರೆನ್ಸ್ ಮಾಡ್ಸಕ್ ಹೋಗಿದ್ವಿ. ಅವಾಗ ನಾನು ಅವ್ರಿಗೆ ಹೇಳ್ದೆ, ನೋಡಪ್ಪ ಆರೋಗ್ಯ ಚೆನ್ನಾಗಿದೆ, ಇವಾಗೇ ನೀನು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೋ ಅಥವಾ ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ಕೋ, ತುಂಬಾ ಉಪಯೋಗ ಆಗುತ್ತೆ, ಇದರಿಂದ ಏನಾಗುತ್ತೆ ನಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳಿದ್ದೆ. ಆದ್ರೆ ಅವನು ಅವಾಗ ಹೋದಾಗ ಏನ್ ಮಾಡ್ದ, ಸರ್ ನಾಳೆ ಮಾಡಿಸ್ತೀನಿ ಅಂತ. ಇನ್ನೊಂದಿನ ಫೋನ್ ಮಾಡಿದೆ, ಸರ್ ನಾಳೆ ಮಾಡಿಸ್ತೀನಿ ಸರ್ ನನ್ನ ಅಮೌಂಟ್ ಇಲ್ಲ ಸರ್. ಹೀಗೆ ಅದೇನಾಗೋಯ್ತು, ಮುಂದಕ್ಕೆ ಹೋಗಿ 4-5 ತಿಂಗಳು ಆಗೋಯ್ತು. ಆಮೇಲೆ ಇನ್ನೊಂದಿನ ಅವನು ಒಂದು ಹಾಸ್ಪಿಟಲ್ಗೆ ಹೋಗೋ ಪರಿಸ್ಥಿತಿ ಬಂತು. ಅವಾಗ ಹೋದ್ರೆ ಅವನಿಗೆ 2 ಕಿಡ್ನಿ ಕೂಡ ತೊಂದರೆಗೀಡಾಗಿತ್ತು. ಆವಾಗ ಹೇಳ್ತಾ ಇದಾರೆ, ಅಯ್ಯೋ ನಾನು ಅವತ್ತು ಮಾಡಿಸ್ಬೇಕಿತ್ತಲ್ಲ, ನನಗೆ ಇಷ್ಟು ಹಾಸ್ಪಿಟಲ್ ಎಕ್ಸ್ಪೆನ್ಸ್ ಆಯ್ತತ್ತ ಅಂತ ಗೊತ್ತಿರ್ಲಿಲ್ವಲ್ಲ, ನನ್ನ ಜೀವನ ಇಷ್ಟಕ್ಕೆ ತೊಂದರೆಗಳಾಯ್ತಲ್ಲ ಅಂತ ಗೊತ್ತಿರ್ಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದೆ. ಬಟ್ ದ ರಿಯಲ್ ಫ್ಯಾಕ್ಟ್ ಈಸ್, ನಾವು ಯಾವಾಗ ನಮ್ಗೆ ಯಾರೋ ಮುಖಾಂತರ ನಮ್ಗೆ ಒಂದು ಮಾಹಿತಿ ಸಿಕ್ಕಿರುತ್ತೆ, ಆ ಮಾಹಿತಿನ ಬೆನ್ನೆಟ್ಕೊಂಡು ಹೋಗಿ ನಾವು ಅದು ಸರಿನಾ ತಪ್ಪೋ, ಅದರಲ್ಲಿ ನಾವು ಯಶಸ್ವಿ ಆಗ್ತೀವ, ನಮ್ಮ ಗುರಿ ಮುಟ್ತೀವ ಅನ್ನೋದನ್ನ ಮೊದಲು ನಾವು ನಮ್ಮ ಮನಸ್ಸನ್ನ ಕೇಳ್ಕೋಬೇಕು. ಆ ಮನಸ್ಸು ನಿಮ್ಗೆ ಹೇಳುತ್ತೆ, ಪಾಸಿಟಿವಿಟಿ ಎಲ್ಲಿರುತ್ತೋ ಅಲ್ಲಿ ಪಾಸಿಟಿವ್ ಜನರು ನಿಮ್ಮನ್ನ ಸೇರ್ತಾರೆ. ಇಲ್ಲ ಅಂದ್ರೆ ಪಾಸಿಟಿವ್ ಪೀಪಲ್ ನಮ್ಮಿಂದ ಆಟೋಮೆಟಿಕ್ ಆಗಿ ದೂರ ಆಗ್ತಾರೆ. ಸೊ ನಾವು ಯಾವಾಗ್ಲೂ ಅಟ್ರಾಕ್ಟ್ ಮಾಡ್ಬೇಕಾಗಿರೋದೇನು ಅಂದ್ರೆ ಪಾಸಿಟಿವಿಟಿ. ಅದು ಜನರಾಗ್ಲಿ, ಸಿಚುವೇಶನ್ ಆಗ್ಲಿ, ಅಥವಾ ಒಂದು ಟೈಮ್ ಆಗ್ಲಿ, ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನಾವು ಯಾವಾಗ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀವೋ, ದ ಟೈಮ್ಸ್ ಆಲ್ಸೋ ಬಿಕಮ್ ಪಾಸಿಟಿವ್ ಅಂಡ್ ಸಿಚುವೇಶನ್ ಬಿಕಮ್ ಪಾಸಿಟಿವ್. ಹಾಗೆ ನಾವು ನಾಳೆ ಅನ್ನೋದನ್ನ ಮುಂದೂಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ನಾವೇನು ಸಾಧಿಸಕ್ಕಾಗಲ್ಲ. ಬಿಫೋರ್ ನಾವು ಸಾಧಿಸ್ಬೇಕಾದ್ರೆ ನಾಳೆ ಅನ್ನೋದನ್ನ ಇವತ್ತಿಂದ ಏನ್ ಮಾಡ್ಬೇಕು. ನಾನು ಒಂದು ದೊಡ್ಡ ಪುಸ್ತಕ ಬರೀಬೇಕು ಅಂದ್ರೆ ಇವತ್ತು ನೀನು ಕಲಿಬೇಕು, ಅಥವಾ ABCD ಬರೀಬೇಕು, ಅಥವಾ ಒಂದೊಂದು ವರ್ಡ್ ಏನ್ ಬರೀಬೇಕು ಅನ್ನೋ ಪದನ ಮೊದಲು ಶೇಖರಣೆ ಮಾಡಿ ಬರೆದಿಟ್ಕೋಬೇಕು. ಆಮೇಲೆ ಅದನ್ನ ಎಲ್ಲಿ ಸೇರಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸಕ್ಸಸ್ ಆಗ್ಬೇಕಾದ್ರೆ ನಮ್ಗೆ ಮೊದಲನೇದಾಗಿ 6 ವಿಷಯ ತಿಳ್ಕೋಬೇಕಾಗುತ್ತೆ. Success needs 6 things. Number 1, ಹಾರ್ಡ್ ವರ್ಕ್. ಮತ್ತೆ ನಾವೇನ್ ಮಾಡ್ಬೇಕು, ಸ್ವಲ್ಪ ಕಷ್ಟ ತಗೋಬೇಕು. ಫಸ್ಟ್ ನಾವು ಸ್ವಲ್ಪ ಕಷ್ಟನ ತಗೋಬೇಕಾಗುತ್ತೆ. ಕಷ್ಟನೇ ಇಷ್ಟಪಟ್ರೆ ಕಷ್ಟ ಅನ್ಸೋದೇ ಇಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ಸೊ ನಾವು ಮಾಡ್ತೀವಿ, ಕಷ್ಟಪಟ್ಟು ಮಾಡೋದ್ಕಿಂತ ನಾವು ಇಷ್ಟಪಟ್ಟನ ಮಾಡಿದ್ರೆ ಅದಕ್ಕೆ ಬೇಗ ಫಲ ಸಿಗುತ್ತೆ. ಎರಡನೇದು ಪೇಷನ್ಸ್. ಶ್ರಮ, ತಾಳ್ಮೆ. ಮೊದಲನೇದು ಶ್ರಮ, ಎರಡನೇದು ತಾಳ್ಮೆ, ಮೂರನೇದು ಕನ್ಸಿಸ್ಟೆನ್ಸಿ. ಅಂದ್ರೆ ನಿರಂತರ. ಪ್ರಯತ್ನ. ನಾಲ್ಕನೇದು
ಸ್ಯಾಕ್ರಿಫೈಸ್. ಅಂದ್ರೆ ಸ್ಯಾಕ್ರಿಫೈಸ್ ಅಂದ್ರೆ ನಾವು ಅರ್ಪಿಸ್ಕೊಳ್ಳೋದು ಅಥವಾ ತ್ಯಾಗ ಮಾಡೋದು. ಏನ್ ತ್ಯಾಗ ಮಾಡ್ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಅದು ಸಮಯ ಆಗಿರ್ಬೋದು ತ್ಯಾಗ ಮಾಡ್ಬೇಕಾ, ಅಥವಾ ಆಹಾರ ತ್ಯಾಗ ಮಾಡ್ಬೇಕಾ, ಅಥವಾ ಟೈಮ್ ತ್ಯಾಗ ಮಾಡ್ಬೇಕಾ, ಅಥವಾ ನಮ್ಮ ಫ್ರೆಂಡ್ಶಿಪ್ ತ್ಯಾಗ ಮಾಡ್ಬೇಕಾ, ನಮ್ಮ ಪ್ರೀತಿ ಪಾತ್ರ ತ್ಯಾಗ ಮಾಡ್ಬೇಕಾ ಅನ್ನೋದ ನಿಮ್ಮ ಒಂದು ಅನಿಸಿಕೆ ಬಿಟ್ಟಿರುತ್ತೆ. ಡಿಸಿಪ್ಲಿನ್, ಐದನೇದು ಡಿಸಿಪ್ಲಿನ್. ಶಿಸ್ತು. ಶಿಸ್ತನ್ನು ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಹಾಗೆ ಆರನೇದು ಸೆಲ್ಫ್ ಕಾನ್ಫಿಡೆಂಟ್. ಇದಿಲ್ಲ ಅಂದ್ರೆ ನಾವ್ ಏನು ಸಾಧನೆ ಮಾಡಕ್ಕಾಗಲ್ಲ. ಆತ್ಮವಿಶ್ವಾಸ. ಇವೆಲ್ಲನೂ ನಾವು ಸೇರಿಸಿದ್ರೆ ಸಕ್ಸಸ್ಗೆ ಆದಷ್ಟು ಬೇಗ ರೀಚ್ ಆಗ್ತೀವಿ. ಅದಕ್ಕೋಸ್ಕರನೇ ಪ್ರತಿ ಒಂದು ಸ್ಟೆಪ್ ನಾವು ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಸಾಗಿದ್ರೆ ನಾವೆಲ್ಲರೂ ಪ್ರತಿ ಒಂದು ಫ್ಯಾಮಿಲಿ ಕೂಡ ವೆಲ್ತಿ ಫ್ಯಾಮಿಲಿ, ವೆಲ್ತಿ ಓಷನ್ ತರ ಇರ್ತೀವಿ. ಥ್ಯಾಂಕ್ ಯು. Want to master your money and build real wealth? Thank you so much for watching my video. Please remember to subscribe for more financial tips.